ಕಣ್ಣು ಆಯಿಸಿದಷ್ಟು ದೂರವು ಕನ್ನಡ ಕಲರವ, ಮೈ ರೋಮಾಂಚನಗೊಳ್ಳುವ ಕನ್ನಡ ಹಾಡುಗಳು, ಅದಕ್ಕೊಂದಷ್ಟು ಸಾಂಸ್ಕೃತಿಕ ಮೆರುಗು ನೀಡುವ ಕಲಾ ತಂಡಗಳು, ದಾರಿಯುದ್ದಕ್ಕೂ ಕನ್ನಡಾಂಬೆಯ ಮಕ್ಕಳ ಸಂಭ್ರಮ. ಇಂತಹ ಅಮೋಘ ದೃಶ್ಯ ವೈಭವಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಬೆಣ್ಣಿನಗರಿ ದಾವಣಗೆರೆ. ಹಾಗಿದ್ರೆ ಆ ದೃಶ್ಯ ವೈಭವ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ವಿಶ್ವ ದಾಖಲೆಯ ಕನ್ನಡ ಧ್ವಜ ಮೆರವಣಿಗೆಗೆ ಸಾಕ್ಷಿಯಾದ ದಾವಣಗೆರೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು. ಮೆಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. 7 ಕಿಲೋಮೀಟರ್ ಕನ್ನಡ ಧ್ವಜ ಮೆರವಣಿಗೆಗೆ ಅಭೂತಪೂರ್ವ ಸ್ಪಂದನೆ. ಕನ್ನಡ ಚಳವಳಿ ಕೇಂದ್ರ ಸಮಿತಿ, BS ಚನ್ನಬಸಪ್ಪ ಅಂಡ್ ಸನ್ಸ್ ಕಾರ್ಯ. ಹೀಗೆ ಆಗಸದಿಂದ ಕಣ್ಣು ಹಾಯಿಸಿದಷ್ಟು ದೂರ ಕನ್ನಡ ಧ್ವಜದ ಭವ್ಯ ಮೆರವಣಿಗೆಯ ಸೊಬಗಿನ ದೃಶ್ಯ. ಕನ್ನಡ ಬಾವುಟವನ್ನ ಹಿಡಿದು ತಾಯಿ ಭುವನೇಶ್ವರಿಗೆ ನಮನ ಸಲ್ಲಿಸುತ್ತಿರೋ ಕನ್ನಡಾಂಬೆಯ ಮಕ್ಕಳು, ಕನ್ನಡ ವಿಚಾರಗಳ ಟ್ಯಾಬ್ಲೋ ಹಾಗೂ ಕಲಾ ಪ್ರಕಾರಗಳು ಈ ಭವ್ಯ ದೃಶ್ಯ ಕಾವ್ಯಕ್ಕೆ ಸಾಕ್ಷಿಯಾಗಿದ್ದು ಬೆಣ್ಣೆದೋಸೆ ನಗರಿ ದಾವಣಗೆರೆ. 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಹಾಗೂ BS ಚನ್ನಬಸಪ್ಪ ಅಂಡ್ ಸನ್ಸ್ ಸುಮಾರು 7 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ ನಿರ್ಮಿಸಿ ಐತಿಹಾಸಿಕ ಕ್ಷಣಕ್ಕೆ ಕಾರಣೀಭೂತರಾದರು. ದಾವಣಗೆರೆಯ ಹೆಸರಾಂತ ಬಟ್ಟೆ ಅಂಗಡಿ BS ಚನ್ನಬಸಪ್ಪ ಅಂಡ್ ಸನ್ಸ್ 7 ಕಿಲೋಮೀಟರ್ ಉದ್ದದ ಧ್ವಜ ನಿರ್ಮಿಸಿದ್ದು ಅದನ್ನ ಅಚ್ಚುಕಟ್ಟಾಗಿ ಕಣ್ಣಿಗೆ ಕಟ್ಟಿ ಕೊಡುವಂತೆ ಮೆರವಣಿಗೆ ಮಾಡಿದ್ದು ಕನ್ನಡ ಚಳವಳಿ ಕೇಂದ್ರ ಸಮಿತಿ. ಇಬ್ಬರ ಈ ಕನ್ನಡದ ಕಾರ್ಯಕ್ಕೆ ಸಾಥ್ ಕೊಟ್ಟವರು ದಾವಣಗೆರೆಯ ವಿವಿಧ ಶಾಲಾ ಕಾಲೇಜಿನ ಮಕ್ಕಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು. ವಿಶ್ವ ದಾಖಲೆಯ 7 ಕಿಲೋಮೀಟರ್ ಉದ್ದದ ಧ್ವಜ ಮೆರವಣಿಗೆ ಜಯದೇವ ವೃತ್ತದಲ್ಲಿ ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ಚಾಲನೆ ನೀಡಿದರು. ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಗುರುದೇವ್ ನಾರಾಯಣ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಜಯದೇವ ವೃತ್ತದಿಂದ ಆರಂಭವಾದ ಭವ್ಯ ಮೆರವಣಿಗೆ ಹದಡಿ ರಸ್ತೆ ಮೂಲಕ ITI ಕಾಲೇಜು ವೃತ್ತ, ವಿದ್ಯಾನಗರ ಗಾಂಧಿ ವೃತ್ತ, ಕುವೆಂಪು ಕನ್ನಡ ಭವನ ರಸ್ತೆ ಮಾರ್ಗವಾಗಿ ಗುಂಡಿ ಸರ್ಕಲ್, ಲಕ್ಷ್ಮೀ ಫ್ಲೋರ್ ಮಿಲ್ ಪಕ್ಕದಿಂದ ಶಾರದಾಂಬಾ ದೇವಸ್ಥಾನ ವೃತ್ತ, ರಿಂಗ್ ರಸ್ತೆ ವೃತ್ತ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತ ತಲುಪಿತು. 7 ಕಿಲೋಮೀಟರ್ ಉದ್ದದ ಬಾವುಟದ ಮೆರವಣಿಗೆಯನ್ನು ನಾವು ಯಶಸ್ವಿ ಮಾಡಿದ್ದೇವೆ. ಜಯದೇವ ಸರ್ಕಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ತನಕ ಸಾವಿರಾರು ವಿದ್ಯಾರ್ಥಿಗಳು, ನೂರಾರು ಸಾರ್ವಜನಿಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು 7 ಕಿಲೋಮೀಟರ್ ಉದ್ದದ ಮೆರವಣಿಗೆ ಮಾಡೋದಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ನಾವು ಇನ್ನೇನು ಸಮಾರೋಪಕ್ಕೆ ಬಂದಿದ್ದೀವಿ. ಮೆರವಣಿಗೆ ಸಮಾರೋಪಕ್ಕೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದೀವಿ. 7 ಕಿಲೋಮೀಟರ್ ಉದ್ದಕ್ಕೂ ಬಾವುಟನ ಹಿಡಿದು ನಮ್ಮ ಎಲ್ಲ ವಿದ್ಯಾರ್ಥಿಗಳು, ದಾವಣಗೆರೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ದಾಖಲೆಯತ್ತ, ವಿಶ್ವ ದಾಖಲೆಯತ್ತ ನಮಗೆಲ್ಲರಿಗೂ ಕೈ ಜೋಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮುಂದಿನ ಕಾರ್ಯಕ್ರಮ, ನಮ್ಮ ಸಂಜೆಯ ಕಾರ್ಯಕ್ರಮ ಕರ್ನಾಟಕದ ಹೃದಯ ಶಿವ ಅಂತಂದೇಳಿ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ದಾವಣಗೆರೆ ಕರ್ನಾಟಕದ ಹೃದಯ ಭಾಗ, ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಜಯದೇವ ವೃತ್ತದಲ್ಲಿದೆ. ಮತ್ತೆ ಸಾರ್ವಜನಿಕರಿಗೆ ಮನವಿ ಮಾಡ್ತಾಯಿದ್ದೀನಿ, ಸಂಜೆ ಕಾರ್ಯಕ್ರಮ ವಿಭಿನ್ನವಾಗಿದೆ, ತಾವೆಲ್ಲರೂ ಬನ್ನಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತಂದೇಳಿ ಈ ಮೂಲಕ ಹೇಳಕ್ಕೆ. ಎಲ್ಲರಿಗೂ ನಮಸ್ಕಾರ. 7 ಕಿಲೋಮೀಟರ್ ಬಾವುಟ ಒಂದು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಶಿವರತನವರು ಬಂದು ಒಂದು ಐಡಿಯಾನ ಕೊಟ್ಟರು. ಆವಾಗ ನಾವು ಸಂಭಾಷಣೆ ನಡೆಯಬೇಕಾದ್ರೆ ಅದೇ ಅಂದ್ಕೊಂಡ್ವಿ.
ಮುಂಚೆ ಒಂದು ದಾಖಲೆ ಏನಿತ್ತು 3 ಕಿಲೋಮೀಟ್ರ್ ಇತ್ತು. ಸೊ ದಾಖಲೆಯನ್ನು ನಾವು ಮುರಿದು ಮೀರಿ ಮುಂದೆ ಹೋಗಬೇಕು ಅಂತಂದರೆ 3.5-4 ಕಿಲೋಮೀಟ್ರ್ ಮಾಡಿದರೆ ಸಾಕಾಗಲ್ಲ. ಇದು 70ನೇ ರಾಜ್ಯೋತ್ಸವ ಕಾಲಿಡ್ತಿರೋದ್ರಿಂದ 7 ನಂಬರ್ ಅನ್ನೋದು ಏನಿದೆ 7 ಕಿಲೋಮೀಟ್ರ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಇದು ಬಾವುಟ ಏನು ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಾವು ತಯಾರಿ ಮಾಡಿದ್ವಿ. ಬಟ್ ಇದನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂದರೆ ಸಾರ್ವಜನಿಕರು ಮತ್ತೆಲ್ಲ ಶಾಲಾ ಮಕ್ಕಳು ಬರೋದು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಕಾರಣ ಆಗ್ತಾರೆ. ಸೊ ಅವರೆಲ್ಲರೂ ಇವತ್ತು ಬಂದು ಈ ದಾವಣಗೆರೆ ಅನ್ನೋ ಒಂದು ಕರ್ನಾಟಕ ಹೃದಯ ಭಾಗದಲ್ಲಿ ನೀವು ಇವತ್ತು ನಿಜವಾಗ್ಲೂ ಕನ್ನಡ ನಾಡಿನ ಒಂದು ಹೃದಯ ಬಡಿತವನ್ನು ನೋಡೋ ಅಂಥ ಒಂದು ಅವಕಾಶ ಸಿಕ್ತು ನಮಗೆ. ಎಲ್ಲರೂ ಹಾಡು ಹೇಳ್ಕೊಂಡು ಕನ್ನಡ ಗೀತೆಗಳನ್ನು ಹಾಡು ಹೇಳ್ಕೊಂಡು ಘೋಷಣೆಗಳನ್ನು ಕೂಗಾಡ್ಕೊಂಡು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಈ ರೀತಿ ಇನ್ನೂ ಮುಂದಿನ ಬರೋ ಅಂಥ ಕನ್ನಡೋತ್ಸವಗಳನ್ನು ಇನ್ನೂ ಜೋರಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಇದನ್ನು ನಾಟ್ ಜಸ್ಟ್ ದಾವಣಗೆರೆ ಅಂತ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಬಂದುಬಿಟ್ಟು ಇದನ್ನು ಸಪೋರ್ಟ್ ಮಾಡಿಬಿಟ್ಟು ಇನ್ನೂ ದೊಡ್ಡ ರೀತಿಗೆ ತೊಗೊಂಡೋಗೋ ಅಂಥ ಒಂದು ಸಾಧ್ಯತೆ ಮಾಡಿಕೊಡ್ಬೇಕು. ದಾವಣಗೆರೆಯ ರಾಜ ಬೀದಿಗಳಲ್ಲಿ ಸಾಗಿದ 7 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜಕ್ಕೆ 7 ಮಹಾದ್ವಾರಗಳನ್ನು ನಿರ್ಮಿಸಲಾಗಿತ್ತು. ಪ್ರತಿಯೊಂದು ಕಿಲೋಮೀಟರ್ಗೆ ಒಂದು ಮಹಾದ್ವಾರ ನಿರ್ಮಿಸಿ ಮಹನೀಯರ ಹೆಸರುಗಳನ್ನಿಡಲಾಗಿತ್ತು. ಇನ್ನು ಈ ಭವ್ಯ ಮೆರವಣಿಗೆಯಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡಾಭಿಮಾನಿಗಳು ಭಾಗವಹಿಸಿದ್ದರು. ತಾಯಿ ಭುವನೇಶ್ವರಿ, ಇಮ್ಮಡಿ ಪುಲಿಕೇಶಿ, ಸಿದ್ಧಗಂಗಾ ಮಠ, ಗಾಜಿನ ಮನೆ, ಸಂತೆಬೆನ್ನೂರು ಪುಷ್ಕರಣಿ, ಜಗಳೂರಿನ ಕೊಂಡುಕುರಿ, ಜೆಎಚ್ ಪಟೇಲ್ ಭಾವಚಿತ್ರಗಳು ಮೆರವಣಿಗೆಯ ಆಕರ್ಷಣೆಯಾಗಿದ್ದವು. ಮೆರವಣಿಗೆ ಉದ್ದಕ್ಕೂ ಬಿಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಸಿಬ್ಬಂದಿ, ಕನ್ನಡ ಪರ ಹೋರಾಟಗಾರರು, ಸಂಘಟಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಮೆರವಣಿಗೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಆತ್ಮೀಯ ದಾವಣಗೆರೆ ಕನ್ನಡ ಬಂಧುಗಳೇ, ಇವತ್ತು 7 ಕಿಲೋಮೀಟ್ರ್ ಬಾವುಟ ನಿಜಕ್ಕೂ ಭಾಳ ಉತ್ಸಾಹದಲ್ಲಿ ಪಾಲ್ಗೊಂಡ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಹಿರಿಯರು, ಸ್ನೇಹಿತರು, ಕನ್ನಡ ಪರ ಹೋರಾಟಗಾರರಿಗೂ, ಎಲ್ಲ ಒಕ್ಕೂಟದ ಸದಸ್ಯರಿಗೂ ವಂದಿಸ್ತಾ ನಾನು ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದನ ಅರ್ಪಿಸೋ ಜೊತೆಗೆ ಟಿ ವಿ ಮಾಧ್ಯಮದವರು, ಪತ್ರಿಕೆಯವರು, ಪೊಲೀಸ್ ಇಲಾಖೆಯವರು ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲರೂ ನಾನು ನಮಸ್ಕರಿಸ್ತಾ, ಇವತ್ತಿನಂಥ ಹೋರಾಟ ಎಂದೂ ಇಲ್ಲ. ಇದು ಹೋರಾಟ ಅಲ್ಲ, ಇದು ಕನ್ನಡಿಗರಿಗೆ ಕನ್ನಡದ ಭಾವನೆ ಬರಲಿ ಅಂತೇಳಿ ಈ ಥರ ನಾವು ಮಾಡ್ತಾ ಇರೋದು. ಇದು ಹೋರಾಟ ಅಲ್ಲ. ಹೋರಾಟ ಆದರೆ ಇದೇ ಪ್ರಪ್ರಥಮ ಬಾರಿಗೆ ಈ ಥರ ಆಗಿರೋದು, ಯಾರೂ ಮಾಡಿಲ್ಲ. ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ, ಇದೇ ಪ್ರಥಮ ಬಾರಿಗೆ ಆಗ್ತಾ ಇರೋದು. ದಾವಣಗೆರೆಯಲ್ಲಿ ಇವತ್ತೊಂದು ಐತಿಹಾಸಿಕ ದಿನ. 7 ಕಿಲೋಮೀಟರ್ 7 ವೃತ್ತಗಳಲ್ಲಿ ಕನ್ನಡ ಬಾವುಟವನ್ನು ನಾವು ಇವತ್ತು ಆರೋಹಣ ಮಾಡಿದ್ದೀವಿ. ಇದು ಸಾಮಾನ್ಯ ಸಂಗತಿ ಅಲ್ಲ. ಈ ಒಂದು ಕಾರ್ಯಚಟುವಟಿಕೆ ಇವತ್ತೇನು ದಾವಣಗೆರೆ ಕನ್ನಡೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದೀವಿ, ಇದು ನಮ್ಮ 2 ಕಣ್ಣುಗಳು. ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಶಿವರತನ್ ಅವರು ಮತ್ತು ನಮ್ಮ BS ಚನ್ನಬಸಪ್ಪ ಮೃಣಾಲ್ ಅವರು ಸೇರಿಕೊಂಡು ಇವತ್ತು ಇದನ್ನು ಸಾಧ್ಯ ಮಾಡಿದ್ದಾರೆ. ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಹಿಂದೆ ಎಲ್ಲ ಕೇವಲ 1 ಕಿಲೋಮೀಟ್ರು ಈ ಥರ ಒಂದು ಬಾವುಟವನ್ನು ನಾವು ಆರೋಹಣ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇತ್ತು. ಆದರೆ ಇವತ್ತು 7 ಕಿಲೋಮೀಟ್ರ್ ಅನ್ನೋದು 7 ನಕ್ಷತ್ರಗಳ ರೀತಿಯಲ್ಲಿ ಇವತ್ತು ನಮ್ಮ ಕನ್ನಡಕ್ಕೆ ಒಂದು ವಿಶ್ವ ದಾಖಲೆಯನ್ನು ಮಾಡಿಕೊಟ್ಟಿದೆ. ಇದನ್ನು ಸಾಕಾರ ಮಾಡಿಕೊಟ್ಟಂತಹ ನಮ್ಮ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶಿವಕುಮಾರ್ ಅವರು ಮತ್ತು ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರಾದಂಥ ಶಿವರತನ್ರವರು, ಹಾಗೆ ನಮ್ಮ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಬಟ್ಟೆ ಅಂಗಡಿಯ ಮಾಲೀಕರಾದಂಥ ಮೃಣಾಲ್ ಅವರು, ಇವರೆಲ್ಲರೂ ಸೇರಿ ಇವರೆಲ್ಲ ಸಂಗಡಿಗರು ಇವತ್ತು ಎಲ್ಲ ನಮ್ಮ ಇಡೀ ಕನ್ನಡ ಚಳುವಳಿ ಕಾರ್ಯಕರ್ತರು, ಶಾಲಾ ಮಕ್ಕಳು, ಶಾಲಾ ಕಾಲೇಜಿನ ಒಂದು ಆಡಳಿತ ಮಂಡಳಿ, ಪ್ರತಿಯೊಬ್ಬರು ಮತ್ತು TV ಮಾಧ್ಯಮದವರು ತಾವೆಲ್ಲರೂ ಕೂಡ ಅವಿರತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಮತ್ತು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆಯವ್ರಿಗೆ ನಾವು ಶ್ಲಾಘನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಈ ಒಂದು 7 ಕಿಲೋಮೀಟರ್ ಬಾವುಟದಿಂದ ಇಡೀ ದಾವಣಗೆರೆ ಒಂದು ಕಡೆ ಗೊಂದಲ ಉಂಟಾಗಿತ್ತು, ಒಂದು ಕಡೆ ಸ್ತಬ್ಧ ಆಗಿತ್ತು. ಯಾಕೆ ಅಂತ ಹೇಳಿದರೆ ದಾವಣಗೆರೆ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಇವತ್ತು ಇಲ್ಲಿ ಅಭಿವೃದ್ಧಿನೂ ಕೂಡ ಭಾಳ ಚೆನ್ನಾಗಿ ಆಗ್ತಾ ಇದೆ. ಒಟ್ಟಾರೆ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಹಾಗೂ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಹಮ್ಮಿಕೊಂಡಿದ್ದ ಕನ್ನಡ ಧ್ವಜ ಮೆರವಣಿಗೆ ವಿಶ್ವ ದಾಖಲೆಗೆ ಸೇರಲಿ ಎಂದು ಸಹಸ್ರ ಕನ್ನಡ ಮನಸ್ಸುಗಳು ಹಾರೈಸಿವೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ M1 ಕನ್ನಡ ನ್ಯೂಸ್ ದಾವಣಗೆರೆ.